800 ಬಸವಣ್ಣ ಹೇಳಿ ಯಾವಾಗ ಆಯಿತು? 12ನೇ ಶತಮಾನ. ಈಗ ಎಷ್ಟನೇ ಶತಮಾನ? 21ನೇ ಶತಮಾನ. ಇನ್ನು ಬದಲಾವಣೆ ಆಗಲಿಲ್ವಲ್ಲ. ಹತ್ತತ್ರ 900 ವರ್ಷಗಳಾಯ್ತಾ ಬಂದಿದೆ. ಬದಲಾವಣೆ ಆಗಬೇಕಲ್ಲಪ್ಪ. ಬಸವಣ್ಣ ಹೆಸರು ಹೇಳೋದು, ಆದರೆ ಬಸವಣ್ಣ ಹೇಳದಂಥ ವಿಚಾರಗಳನ್ನು ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಇದೆಲ್ಲ ಆಗಬಾರ್ದು. ಅದಕ್ಕೆ ಜಾತಿ ಸಂಘಟನೆ ಇದೆಯಲ್ಲ, ಸಂಘಟನೆ ಮೂಲಕ ಈಗ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಮುಖ್ಯಮಂತ್ರಿ ಆದಮೇಲೆ ಸಂವಿಧಾನ ಪೀಠಿಕೆಯನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಓದಿಸ್ಲಿಕ್ಕೆ ಶುರು ಮಾಡಿಸಿದ್ದೀನಿ. ಯಾಕಂತಂದರೆ ಸಂವಿಧಾನದ ನಮ್ಮ ಹಕ್ಕುಗಳೇನು, ಸಂವಿಧಾನದಲ್ಲಿ ಸ್ವತಂತ್ರ ಭಾರತದಲ್ಲಿ ನಮ್ಮ ಹಕ್ಕುಗಳೇನು, ನಮ್ಮ ಬಾಧ್ಯತೆಗಳೇನು, ಯಾವಾಗಲೂ ಹಕ್ಕುಗಳು ಮತ್ತು ಬಾಧ್ಯತೆಗಳು ದೇ ಗೋ ಟುಗೆದರ್. ಬರೀ ಹಕ್ಕುಗಳಷ್ಟೇ ರಕ್ಷಣೆ ಹಕ್ಕುಗಳಷ್ಟೇ ಅಲ್ಲ, ಬಾಧ್ಯತೆಗಳು ಇದ್ದಾವೆ. ದೇ ಗೋ ಟುಗೆದರ್. ಅದಕ್ಕೆ ಸಂವಿಧಾನ ಗೊತ್ತಾಗಬೇಕಲ್ಲ, ಎಂಥ ಸಮಾಜ, ಎಂಥ ಸಾಮಾಜಿಕ ವ್ಯವಸ್ಥೆ ಇರಬೇಕು ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ. ಇದು ಭಾಳ ಮುಖ್ಯ ಅಲ್ಲ. ಅದಕ್ಕೋಸ್ಕರ ಜಾತಿ ಹೋಗ್ಬೇಕು ನಿಜ. ಹಾಗಂತೇಳಿ ಅದಕ್ಕೆ ಲೋಕಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಏನಪ್ಪ ಅಂತಂದರೆ ಮುಂದುವರೆದ ಜಾತಿಗಳು ವ್ಯವಸ್ಥೆಯ ಲಾಭ ಪಡ್ಕೊಂಡಿರ್ತಕ್ಕಂಥ ಜಾತಿಗಳು, ಅವರು ಜಾತಿ ಹೆಸರಿನಲ್ಲಿ ಸಂಘಟನೆ ಮಾಡಿ ಇನ್ನೂ ಸವಲತ್ತುಗಳನ್ನು ಕೇಳಿದ್ರೆ ಅದು ಜಾತಿ ಸಂಘಟನೆ ಆಗ್ತದೆ. ಹಿಂದುಳಿದ ಜಾತಿಗಳು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜಾತಿಗಳು, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜಾತಿಗಳು, ಆ ಜಾತಿಗಳ ಸಂಘಟನೆಯನ್ನು ಮಾಡಿದ್ರೆ ಅದು ಜಾತಿ ಸಂಘಟನೆ ಆಗಲ್ಲ ಅಂತಕ್ಕಂಥ ಮಾತನ್ನು ನಮ್ಮ ರಾಜಕೀಯ ಚಿಂತಕರಾದಂಥ ಮಹಾನ್ ಚಿಂತಕರು ಲೋಕಿ ಅವರು ಹೇಳಿದಂಥ ಮಾತು. ಅದರಿಂದ ನೀವು ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ. ಸಮಯ ಭಾಳ ಆಗ್ಬಿಟ್ಟದೆ. ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಇವೇನು ಇಲ್ಲ, ಊಟ ಮಾಡಿಲ್ಲ ಇನ್ನೂ. ನಾನು ಬೆಂಗಳೂರಿಗೆ ಹೋಗ್ಬೇಕು, ಒಂದು ಮೀಟಿಂಗ್ ಇದೆ ಬೆಂಗಳೂರಿನಲ್ಲಿ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. 25 ವರ್ಷ ತುಂಬಿದ್ದಾರೆ. ಈಗ ಜಿಲ್ಲಾ ಅಧ್ಯಕ್ಷರ ನೀನು, ಈಗ ಪ್ರಮೋಷನ್ ಸಿಕ್ಕಿದೆ ನಿನಗೆ. ತಾಲೂಕು ಅಧ್ಯಕ್ಷರಿಂದ ಜಿಲ್ಲಾ ಅಧ್ಯಕ್ಷರಿಗೆ ಪ್ರಮೋಷನ್ ಸಿಕ್ಕಿದೆ. ಅಲ್ಲೂ ಕೂಡ ಜಿಲ್ಲೆ ಮಟ್ಟದಲ್ಲೂ ಕೂಡ ಒಳ್ಳೆ ಸಂಘಟನೆ ಮಾಡಿ ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾಯಿದ್ದೀರಿ. ಏಯ್ ನಡೆಯತ್ತೆ, ನಿನಗೆ ಪೊಲೀಸ್ನವ್ರು ನಡಿ. ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಆಮೇಲೆ ಈ ಕುರುಬ ಸಂಘ ಬೆಳಿಬೇಕಾದ್ರೆ ಜಾಗ ಕೊಟ್ಟವರು ಯಾರಪ್ಪ ಅಂತಂದರೆ ಏನು, ವೆರವಾಡಿ ಏನು ವಿಶ್ವಾಸ್ ಮೆರವಾಡಿಯವರು. ಅವರು ಭಾಳ ಸಹಕಾರ ಮಾಡಿದ್ದಾರೆ, ಜಾಗ ಕೊಟ್ಟಿದ್ದಾರೆ, ಭಾಳ ಸಹಕಾರ ಮಾಡಿದ್ದಾರೆ. ಫಕೀರಪ್ಪನವ್ರು ಇಷ್ಟೆಲ್ಲ ಬೆಳಿಬೇಕಾದ್ರೆ, ಸಂಘ ಕಟ್ಟಬೇಕಾದ್ರೆ, ಸಂಘ ಮಾಡಬೇಕಾದ್ರೆ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಫಕೀರಪ್ಪನವರಿಗೆ, ಅವ್ರಿಗೆಲ್ಲರಿಗೂ ಕೂಡ ನನ್ನ ವತಿಯಿಂದ, ಸಮಾಜದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಫಕೀರಪ್ಪನವರ ಅವರು ಏನು ಸಮಾಜ ಸೇವೆ ಮಾಡಿದ್ದಾರೆ, ಅವರು ಜಾತಿ ಸೇವೆ ಮಾಡಿದ್ದಾರೆ, ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಒಂದು ಗ್ರಂಥನೂ ಕೂಡ ಬಿಡುಗಡೆ ಮಾಡಿದ್ದಾರೆ.
ಆ ಗ್ರಂಥನೂ ಕೂಡ ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ. ಸಮಾಜಮುಖಿ, ನಾವೆಲ್ಲರೂ ಕೂಡ ಸಮಾಜಮುಖಿಗಳಾಗಿರಬೇಕು. ನಾವೆಲ್ಲರೂ ಸಮಾಜಮುಖಿಗಳಾಗಿರಬೇಕು. ನಿಮ್ಮೆಲ್ಲರಿಗೂ ಫಕೀರಪ್ಪ ಮತ್ತು ಅವರ ಎಲ್ಲ ಸಂಗಡಿಗರು ಆದರ್ಶ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಈಗ 22ರಿಂದ ಸಾಮಾಜಿಕ, ಶೈಕ್ಷಣಿಕ, ಜಾತಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಬರೆಯುವಾಗ ಯಾವುದೇ ಆಗಲಿ, ಯಾರೇ ಜಾತಿ ಆಗಲಿ, ಆಯಾ ಜಾತಿಯವರು ಹೆಸರು ಹೇಳಬೇಕು, ಧರ್ಮ ಹೇಳಬೇಕು. ಮತ್ತು ನೀವು ಈ ಕುರುಬರಲ್ಲಿ ಅನೇಕ ಜಾತಿಗಳಿದ್ದಾವೆ. ಕಾಡು ಕುರುಬ, ಜೇನು ಕುರುಬ, ಬೆಟ್ಟ ಕುರುಬ, ಆಲ್ಮತ, ಗೊಂಡ ಕುರುಬ, ಹಿಂಗೆಲ್ಲ ಅವೆಲ್ಲ ಬರೆಯೋಕೆ ಹೋಗ್ಬೇಡಿ. ಬರೀ ಕುರುಬ ಅಂತ ಬರೀರಿ ಸಾಕು. ಆಮೇಲೆ ಭಾಳ ಈ ದೊಡ್ಡಸ್ತಿಗೆಗೋಸ್ಕರ ಆಲು ಮತ ಅಂತ ಹೇಳ್ಕೊಳ್ಳೋದು ಏನೋ ನನಗೆ ಅರ್ಥನೇ ಆಗೋದಿಲ್ಲ. ಕುರುಬ ಅಂತಂದರೆ ಕುರಿಕಾಯೋರು ಅಂತ. ನಮ್ಮ ವೃತ್ತಿ ಕುರಿಕಾಯೋದು. ಕುರುಬ ಅಂತ ಬರ್ಕೊಳ್ಳಿ. ಅದನ್ನೆಲ್ಲ ಆಲು ಮತ, ಗೋಂಡ ಸಮಾಜ ಅವೆಲ್ಲ ಬರ್ಕೊಳಕ್ಕೆ ಹೋಗ್ಬಿಡಿ. ಈಗ ಗೋಂಡ ಅಫ್ಕೋರ್ಸ್ ಅವರು ಎಷ್ಟಿಗೆ ಬರ್ತಾರೆ, ಅವ್ರು ಬರ್ಕಂದ್ರೆ ಬರ್ಕೊಳ್ಳಿ. ಈ ಇಲ್ಲ, 2 ಜಿಲ್ಲೆ, ಬೀದರ್ ಮತ್ತು ಗುಲ್ಬರ್ಗ. ಇನ್ನು ಮೂರು ಜಿಲ್ಲೆಯವ್ರನ್ನೂ ಕೂಡ ನಾನು ರಾಯಚೂರಿನಲ್ಲೂ ಇದ್ದಾರೆ, ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ. ಅವನ್ನೆಲ್ಲ ಶಿಫಾರಸು ಮಾಡಿದ್ದೀನಿ ನಾನು. ಇವರೆಲ್ಲರೂ ಕೂಡ ಕುರುಬರು, ಗೊಂಡರು ಕುರುಬರೇ ಅಂತ ಶಿಫಾರಸು ಮಾಡಿದ್ದೀನಿ. ಅದೇನೇ ಇರಲಿ, ನೀವು ಜಾತಿ ಬರೆಯುವಾಗ ಕುರುಬ ಅಂತ ಬರೀರಿ ಅಷ್ಟೇ. ಗೊತ್ತಾಯ್ತಾ? ಈ ಜಾತಿ ವ್ಯವಸ್ಥೆಗೂ ಈ ನಮ್ಮದು ಬರೀ ಇದು ಜಾತಿ ಇದಲ್ಲ. ಇದು ಬರೀ ಜಾತಿ ಒಂದು ಭಾಗ ಅಷ್ಟೇ. ಆದರೆ ಪ್ರತಿ ಜಾತಿನಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು, ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ ಏನು, ಸಾಮಾಜಿಕವಾಗಿ ನಿಮ್ಮ ಪರಿಸ್ಥಿತಿ ಏನು, ಶೈಕ್ಷಣಿಕವಾಗಿ ನಿಮ್ಮ ಪರಿಸ್ಥಿತಿ ಏನು, ಔದ್ಯೋಗಿಕವಾಗಿ ನಿಮ್ಮ ಪರಿಸ್ಥಿತಿ ಏನು, ನಿಮಗೆ ಜಮೀನು ಇದೆಯಾ ಇಲ್ವಾ, ಉದ್ಯೋಗದಲ್ಲಿದ್ದೀರಾ ಇಲ್ವಾ, ಕೂಲಿ ಮಾಡ್ತಾ ಇದ್ದೀರಾ ಇಲ್ವಾ, ಇದು ಗೊತ್ತಾಗಬೇಕಲ್ಲ ಸರ್ಕಾರಕ್ಕೆ, ಪ್ರತಿಯೊಬ್ಬರದು ಗೊತ್ತಾಗಬೇಕಲ್ಲ. ಇದು ಗೊತ್ತಾಗದಿದ್ರೆ ಕಾರ್ಯಕ್ರಮ ಹೆಂಗೆ ಮಾಡೋದು? ಈಗ ನಾನು 5 ಗ್ಯಾರಂಟಿಗಳನ್ನು ಮಾಡಿದ್ದೀನಿ. 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀನಿ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವ ನಿಧಿ 5 ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಯಾಕೆ ಮಾಡಿದೆ ಇವನ್ನ ಅಂತಂದರೆ, ಅಸಮಾನತೆ ಹೋಗಬೇಕು, ಎಲ್ರಿಗೂ ಶಕ್ತಿ ಬರಬೇಕು. ಈಗ ನಿಮಗೆ ಮಧ್ಯವರ್ತಿಗಳ ಕಾಟ ಇಲ್ಲ. ಈಗ ಮಧ್ಯವರ್ತಿಗಳ ಕಾಟ ಇಲ್ಲ. 2,000 ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟಿಗೆ ಬಂದ್ಬಿಡ್ತದೆ. ಮಹಿಳಾ ಅಧ್ಯಕ್ಷಿಣಿಯರು ಅಲ್ಲ ಯಜಮಾನರು 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದ್ಬಿಡ್ತದೆ. ನೀವೆಲ್ಲರೂ ಕೂಡ ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ಬೋದು. ನನ್ನ ಹೆಂಡ್ತಿನೂ ಓಡಾಡ್ಬೋದು, ರೇವಣ್ಣ ಹೆಂಡ್ತಿನೂ ಓಡಾಡ್ಬೋದು, ಇವ್ರ ಹೆಂಡ್ತಿನೂ ಓಡಾಡ್ಬೋದು, GS ಪಾಟೀಲ್ ಹೆಂಡ್ತಿನೂ ಓಡಾಡ್ಬೋದು. ಎಲ್ಲರಿಗೂ ಫ್ರೀ. ಅದಕ್ಕೆ 500 ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಪ್ರವಾಸ ಮಾಡಿದ್ದಾರೆ. ಇದಕ್ಕೋಸ್ಕರ ಯಾಕೆ ಮಾಡಿದೆ ಅಂತಂದರೆ, ಸಮಾನತೆ ದಾರಿಗೂ ಬರಬೇಕಲ್ಲ, ಸಮಾನತೆ ಬರಬೇಕಲ್ಲ, ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕಲ್ಲ. ಇದು ಬರಲಿಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡಿರೋದು. ಇದರಿಂದ ಏನು ಉಪಯೋಗ ಆಗಿದೆ ಅಂತಂದರೆ, ಕರ್ನಾಟಕ ಈ ಇದೆಂಥದ್ದು ಪರ್ ಕ್ಯಾಪಿಟಲ್ ಇನ್ಕಮ್ ತಲಾ ಆದಾಯ ಕರ್ನಾಟಕ ನಂಬರ್ 1 ಇನ್ ದಿ ಕಂಟ್ರಿ. ನಂಬರ್ 1.
ಕೋನರೆಡ್ಡಿ ನಂಬರ್ 1. ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಬಡವರು, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು, ಎಲ್ಲ ಪಾರ್ಟಿಯವರು, ಏನು BJPಲಿರೋರು ಕೊಡಲು ನಾವು, JDSನಲ್ಲಿರೋರು ಕೊಡಲು ನಾವು, ಅಲ್ಲಿರೋ ಬಡವರಿಗೂ ಕೊಡ್ತೀವಿ, ಕಾಂಗ್ರೆಸ್ನಲ್ಲಿರೋ ಬಡವರಿಗೂ ಕೊಡ್ತೀವಿ, BJPಲಿರೋ ಬಡವರಿಗೂ ಕೊಡ್ತೀವಿ. ಸುಮಾರು 1,00,000 ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡಿದೆ ಈ ಕಾರ್ಯಕ್ರಮಗಳಿಗೆ. ಇನ್ನೇನಾಗಿದೆ ಅಂತಂದ್ರೆ ಉಪಯೋಗ, ಈ ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಉದ್ಯೋಗ ಸಿಕ್ಕಿರ್ತಕ್ಕಂಥದ್ದು 23%, ಹುಬ್ಬಳ್ಳಿ ಧಾರವಾಡದಲ್ಲಿ 21%. ಇದು ಉದ್ಯೋಗ ಹೆಚ್ಚಾಗಿದೆ. ಈಗ ಇದು ಆಗ್ಬೇಕೋ ಬೇಡವೇನ್ರಿ? ಆದರೆ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ನೀವೆಲ್ಲ ಅವ್ರ ಸಮಕ್ಕೆ ಬಂದ್ಬಿಡ್ತೀರಿ ಅಂತ ಭಯ, ನಿಮ್ಮ ಮಾತು ಕೇಳಲ್ಲ ಅಂತ ಭಯ, ಅವ್ರ ಮಾತು ಕೇಳಲ್ಲ ಅಂತ. ಅವ್ರಿಗೆ ಆರ್ಥಿಕವಾಗಿ, ನೀವು ಸಾಮಾಜಿಕವಾಗಿ ಶಕ್ತಿ ಬಂದ್ಬಿಟ್ರೆ ನೀವು ಯಾರ ಮಾತು ಕೇಳ್ತೀವಿ? ಈಗೇನು ಮಾಡ್ತಾ ಇದ್ದೀವಿ ನಾವು, ನಿಮ್ಗೆ ಗೊತ್ತಾ? ಇಲ್ಲಿರ್ತಕ್ಕಂಥ ಬಡವ ಬಂದರೆ ಅವನಿಗೆ ಬುದ್ಧಿಸ್ವಾಮಿ ಅಂತೀವಿ ಅಲ್ವಾ? ಹೌದೋ ಇಲ್ವೋ? ಬುದ್ಧಿಸ್ವಾಮಿ ಅಂತೀವಿ. ಮೇಲ್ಜಾತಿಯಲ್ಲಿರ್ತಕ್ಕಂಥ ಬಡವ ಬಂದರೂ ಕೂಡ ಬುದ್ಧಿಸ್ವಾಮಿ ಅಂತೀವಿ. ಅವನ್ನ ಮೇಲ್ಗಡೆ ಕುಳಿಸ್ತೀವಿ ಕರ್ಕೊಂಡು ಹೋಗಿ. ಅದೇ ಒಬ್ಬ ದಲಿತ ಶ್ರೀಮಂತ ಆಗಿದ್ರು ಕೂಡ, ವಿದ್ಯಾವಂತ ಆಗಿದ್ರು ಕೂಡ ಅವನು ಬಂದರೆ ಏಕವಚನದಲ್ಲಿ ಮಾತಾಡಿಸ್ತೀವಿ, ಕೆಳಗಡೆ ಕುಳಿಸ್ತೀವಿ. ಇದು ಗುಲಾಮ್ಗಿರಿಯ ಸಂಕೇತ. ತಿಳ್ಕೋಬೇಕು, ಗುಲಾಮ್ಗಿರಿಯ ಸಂಕೇತ. ಯಾರಿಗೆ ಗುಲಾಮ್ಗಿರಿ ವ್ಯವಸ್ಥೆಯಿಂದ ಹೊರಗಡೆ ಬರಲ್ಲ ಅವರು ಯಾರು ಕೂಡ ಬದಲಾವಣೆಗೆ ಸಜ್ಜಾಗಲ್ಲ. ಗುಲಾಮ್ಗಿರಿಯನ್ನು ಕಿತ್ತೆಸಿಬೇಕು. ಅದಕ್ಕೆ ಸ್ವಾಭಿಮಾನ ಇರಬೇಕು. ಸ್ವಾಭಿಮಾನ, ಈ ಸ್ವಾಭಿಮಾನ ಬರಬೇಕಾದ್ರೆ ನೀವೆಲ್ಲರೂ ಕೂಡ ಶಿಕ್ಷಿತರಾಗಲೇಬೇಕು, ವಿದ್ಯಾವಂತರಾಗಲೇಬೇಕು. ಅದಕ್ಕೆ ನಾರಾಯಣ ಗುರು, ಕೇರಳದ ನಾರಾಯಣ ಗುರು ಏನಂತ ಹೇಳ್ತಾರೆ ಅಂತಂದರೆ, ವಿದ್ಯೆ ಕಲೀರಿ, ಸ್ವತಂತ್ರರಾಗಿರಿ, ವಿದ್ಯೆ ಕಲೀರಿ, ಸ್ವತಂತ್ರರಾಗಿರಿ ಅಂತ ಇಡೀ ಕೇರಳ ತುಂಬ ಕೋಸ್ಟಲ್ ಏರಿಯಾದಲ್ಲಿ ಪ್ರಚಾರ ಮಾಡ್ತಾರೆ. ಹಾಗಾಗಿ ನೀವು ಫಕೀರಪ್ಪನವರು ಸಂಘಟನೆ ಮಾಡಿ 25 ವರ್ಷ ಈಗಾಗಲೇ ಆಗಿದೆ. 2000 ಇಸ್ವಿನಲ್ಲಿ ಆದದ್ದು, 2000 ಇಸ್ವಿನಲ್ಲಿ ಆದದ್ದು ಸಂಘ ಶುರುವಾದದ್ದು 2000. ಈಗ 2025 ವರ್ಷ ತುಂಬಿದೆ. 26ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸಮಾಜ ಆಗೋವರೆಗೂ ಕೂಡ ಇಂಥ ಸಂಘಟನೆ ಇರಲಿ, ಈ ಸಂಘಟನೆಯನ್ನು ಮುಂದೂಡಿಸ್ತಕ್ಕಂಥ ಶಕ್ತಿ ಜನರಿಗೆ ಬರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್.